ತಾಯಿ ಮಗ ಇಬ್ಬರಿರ್ತಾರೆ. ತಾಯಿ ರಾಯರ ಭಕ್ತಿಯಾಗಿರೋದ್ರಿಂದ ಅವರು ಬಂದು ಅಮೆರಿಕದಲ್ಲಿ ವಾಸವಾಗಿರ್ತಾರೆ. ಅವರು ವರ್ಷಕ್ಕೊಂದ್ಸತಿ ಬಂದು ರಾಯರ ಸೇವೆಯನ್ನು ಮಾಡ್ತಾ ಇಲ್ಲೇ ರಾಯರ ಸೇವೆ ಮಾಡಿ 2 ದಿನ ಅಲ್ಲೇ ಇದ್ದು ಮಂತ್ರಾಲಯದಲ್ಲಿ ಅವರು ಪ್ರಸಾದ ಮತ್ತು ಅಕ್ಷತೆ ಫೋಟೋವನ್ನು ತಗೊಂಡು ಅಲ್ಲಿಂದ ಸೀದಾ ಅವರು ಅಮೆರಿಕಕ್ಕೆ ಬಂದರು. ಕೆಲವು ದಿನಗಳು ಕಳೀತು. ಹೀಗೆ ಇದ್ದಾಗ ಮಗನಿಗೆ ಒಂದ್ಸರಿ ತುಂಬ ಹುಷಾರಿಲ್ದಂಗೆ ಆಗೋಯ್ತು. ಏನಾಯಿತು ಗೊತ್ತಿಲ್ಲ. ಯಾವುದೇ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೂ ಕೂಡ ಆ ವ್ಯಕ್ತಿಗೆ ಏನು ಕಾಯಿಲೆ ಏನು ಎಂತ ಅಂತ ಹೇಳೋಕೆ ಯಾರ ಕೈಲೂ ಆಗ್ತಾ ಇಲ್ಲ. ಒಂದು ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಏನೂ ಇಲ್ಲ, ಮತ್ತೊಂದು ಹಾಸ್ಪಿಟ್ಲಿಗೆ ತೋರಿಸಿದ್ರು, ಹಾಗೆ ಇನ್ನೊಂದು ಹಾಸ್ಪಿಟ್ಲಿಗೆ ತೋರಿಸಿದ್ರು, ಯಾವುದೇ ಒಂದು ಡಾಕ್ಟರ್ ರೆಸ್ಪಾನ್ಸನ್ನು ಮಾಡಲಿಲ್ಲ. ಇದರಿಂದ ಆ ತಾಯಿ ಏನಾಗ್ತಾರೆ, ತುಂಬ ಬೇಜಾರಾಗ್ತಾರೆ. ಏನಾಗ್ತಿದೆ ಅಂತೇಳಿ ಕಡೆಗೆ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ತೋರಿಸಿದ್ರು. ಆಯಿತು ಅಂತ ಅವ್ರು ಅಡ್ಮಿಟ್ ಮಾಡಿಕೊಂಡು ಏನಂದ್ರು ಎಲ್ಲ ಚೆಕ್ ಮಾಡಿದ್ರು. ಆ ತಾಯಿನೂ ಅಷ್ಟೇ ಸುಮಾರು ಹೀಗೆ ಒಂದು 4-5 ದಿನ ಕಳೆದು ಹೋಗಿದ್ದಂಗೆ ಆ ತಾಯಿನೂ ಕೂಡ ಮಗನ್ನ ನೋಡ್ಕೊಳ್ಳೋ, ಯಾಕೆಂದ್ರೆ ಅವರು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಮಗನ ನೋಡ್ಕೊಳ್ಳಿಕ್ಕೆ ಅಲ್ಲೇ ಯಾವುದೋ ಒಂದು ಹೆಣ್ಮಗುನ ಮಾತಾಡಿ ಹಾಸ್ಪಿಟ್ಲಲ್ಲಿ ಇರೋ ಹಾಗೆ ಮಾಡಿದ್ರು. ಆ ಹೆಣ್ಮಗು ಏನಾದರೂ ಒಂದು ತುರ್ತು ಪರಿಸ್ಥಿತಿಗಳಲ್ಲಿ ಆ ಹೆಣ್ಮಗು ಆ ವ್ಯಕ್ತಿಯನ್ನು ನೋಡ್ಕೊಂತಿತ್ತು. ಹೀಗಿರಬೇಕಾದ್ರೆ ಕಡೆಗೆ ಏನಾಗೋಯ್ತು, ಇದೇ ಬಂದಾಗ ಡಾಕ್ಟರ್ ಹೇಳಿದ್ರು ಅವರು, ಇಲ್ಲ ನಿಮ್ಮ ಮಗುಗೆ ಏನು ಕಾಯಿಲೆ ಅಂತ ನಮಗೆ ಕರೆಕ್ಟಾಗಿ ಗುರ್ತಚ್ಚಕ್ಕೆ ಆಗ್ತಿಲ್ಲ, ಆ ವ್ಯಕ್ತಿ ಯಾವುದೇ ಥರದ ನಮ್ಮ ಚಿಕಿತ್ಸೆಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನು ಕಾಯಿಲೆ ಅಂತಲೂ ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಆ ತಾಯಿಗೆ ತುಂಬ ಬೇಜಾರಾಗುತ್ತೆ ಮನಸ್ಸಲ್ಲಿ. ಏನಿದು, ಯಾಕೆ ಈ ಥರ ಆಯಿತು ಏನು ಅಂತ ಅಂದಾಗ ಅವರು ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಡಾಕ್ಟ್ರ್ ಈ ಥರ ಹೇಳ್ತಿದ್ದಂಗೆ ತುಂಬ ಬೇಜಾರಾಗ್ತಾರೆ. ಆ ತಕ್ಷಣವೇ ಅವ್ರಿಗೆ ಒಂದು ಜ್ಞಾಪಕ ಬರುತ್ತೆ. ಮಂತ್ರಾಲಯದಲ್ಲಿ ತಂದಂಥ ಅಕ್ಷತೆಯನ್ನು ಮಗನ ತಲೆ ಮೇಲೆ ಹಾಕ್ತಾ ರಾಯರನ್ನು ಕೇಳ್ಕೊತಾಳಂತ ಆಕೆ, ಭಗವಂತ ನೀನೇ ಕಾಪಾಡಬೇಕು, ಸರ್ವಾಂತರ್ಯಾಮಿಯಾದ ನೀನು ನಮಗಿದು ಏನು ಅಂತ, ಯಾವ ಕಾಯಿಲೆ ಏನು ಅಥವಾ ಯಾವುದು ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಯಾವ ಆಸ್ಪತ್ರೆಗಳಲ್ಲಿ ಯಾವ ಡಾಕ್ಟ್ರಿಗೂ ಗೊತ್ತಾಗ್ತದ ಕಾಯಿಲೆ ನನ್ನ ಮಗನಿಗೆ ಏನು ಬಂತು ಅಂತ ಗೊತ್ತಾಗ್ತಿಲ್ಲ. ತಂದೆ ನೀನೇ ಕಾಪಾಡಬೇಕು, ನಿನ್ನನ್ನೇ ನಂಬಿದ್ದೀನಿ ಪ್ರಭು ಅಂತೇಳಿ ರಾಘವೇಂದ್ರ ಸ್ವಾಮಿಯಲ್ಲಿ ಮೊರೆ ಹೋಗ್ತಾರೆ. ಹಾಗೂ ತಂದಂಥ ಅಕ್ಷತೆಯನ್ನು ತನ್ನ ಮಗನ ತಲೆ ಮೇಲೆ ಹಾಕಿ ಡಾಕ್ಟರ್ ಹೇಳ್ತಾರೆ ನಾಳೆ ಬಂದು ನೀವು ಇದೇ ಸಮಯಕ್ಕೆ, ಅಂದರೆ ನಾಳೆ ಮುಸ್ಸಂಜೆ ಹೊತ್ತಿಗೆ ಬಂದು ನೀವು ನಿಮ್ಮ ಮಗನನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ ಹೇಳ್ಬಿಡ್ತಾರೆ ಡಾಕ್ಟ್ರು. ಇದರಿಂದ ಹತಾಶೆ ಆದಂಥ ತಾಯಿ ಮನೆಗೆ ಬರ್ತಾರೆ. ಮನೆಗೆ ಬಂದ ನೆಕ್ಸ್ಟ್ ಮರುದಿನ ಬಂದು ಮಗನ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು. ಅವತ್ತು ಏನಾಗುತ್ತಪ್ಪ ಅಂದರೆ, ಅವತ್ತು ತಾಯಿ ಅದೇ ದಿನ ಸಂಜೆ ಏನಾಗುತ್ತೆ, ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಒಂದು ಆರೆಂಜ್ ಕಲರ್ ವಸ್ತ್ರವನ್ನು ಧರಿಸಿದ ವ್ಯಕ್ತಿ ಅಲ್ಲಿ ಬರ್ತಾರೆ. ಅಲ್ಲಿ ಬಂದು ಅಲ್ಲಿ ಮಲಗಿದ್ದಂತಹ ತಾಯಿಯ ಮಗನನ್ನು ಒಂದು ಸಾರಿ ತನ್ನ ಕೈಯಿಂದ ತಲೆಯನ್ನು ಸವರುತ್ತಾ ಹಾಗೆ ನೋಡ್ತಾ ಆ ವ್ಯಕ್ತಿಯನ್ನು ಅಲ್ಲಿಂದ ಹಾಗೆ ಹೊರಟಿರ್ಬೇಕಾದ್ರೆ ಅಲ್ಲೇ ನೋಡಿಕೊಳ್ಳಲು ಇದ್ದಂತಹ ಒಂದು ಹೆಣ್ಮಗು ಕೇಳ್ತಿದೆ, ಸರ್ ಯಾರು ನೀವು, ಹೂವಾಯು ಅಂತ ಆಕೆ ಅಮೇರಿಕನ್ ಆಗಿರೋದ್ರಿಂದ ಇಂಗ್ಲೀಷಲ್ಲಿ ಮಾತಾಡ್ತಾ ರಾಯರನ್ನು ಕೇಳಿದಾಗ ರಾಯರು ಅಲ್ಲಿಂದ ಯಾವುದೇ ಥರದ ಮಾತನ್ನು ಆಡದೆ ಅಲ್ಲಿಂದ ಅವರು ಹಾಗೆ ಹೋಗಿ ಅದೃಶ್ಯ ಆಗೋಗ್ತಾರೆ. ಹೀಗಿದ್ದಾಗ ಆ ತಾಯಿ ಬಂದು ನೆಕ್ಸ್ಟು ಆ ತಾಯಿ ಬರ್ತಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ. ಏನಪ್ಪ ಮಿರಾಕಲ್ ಅಂತಂದರೆ, ರಾಯರು ಹೋದ ತಕ್ಷಣವೇ ಆ ವ್ಯಕ್ತಿ ಸಡನ್ನಾಗಿ ಎದ್ದು ಕೂತ್ಕೊಂತಾನಂತೆ. ಏನಾಗಿದೆ ಏನು ಅಂತ ಏನೂ ಗೊತ್ತಾಗದಂಥ ವ್ಯಕ್ತಿ ಸಡನ್ನಾಗಿ ಎದ್ದು ಕೂತ್ಕೊಂಡಾಗ ಇಲ್ಲಿ ನೋಡ್ಕೊಳ್ಳೋದು ನೇಮಿಸಿದಂಥ ವ್ಯಕ್ತಿ ತುಂಬ ಆಶ್ಚರ್ಯ ಆಗುತ್ತೆ. ಏನಪ್ಪ ಇದು, ಏನು ಯಾರೋ ಬಂದರು ಅವ್ರ ತಲೆ ನಿಂಗೆ ಇದು ಮಾಡಿದ್ರು ಹೋದಂಥ ಆ ವ್ಯಕ್ತಿ ತುಂಬ ಆಶ್ಚರ್ಯ ಆಗುತ್ತಂತೆ. ಆಗ ಅವ್ರ ಮಗನ ತಾಯಿ ಬರ್ತಾರಂತೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ. ಆ ತಾಯಿ ಯಾರು ಕೇಳಿದ್ರು ಏನು ನಮಗೆ ಗೊತ್ತಿಲ್ಲ, ಏನಾಯಿತು ಏನಂತ ಗೊತ್ತಿಲ್ಲ, ನಿಮ್ಮ ಮಗ ಒಟ್ಟಿನಲ್ಲಿ ಹುಷಾರಾಗಿ ಎದ್ದು ಕೂತಿದ್ದಾರೆ ಅಂತ ಹೇಳಿದಾಗ ಆಗ ನೋಡಿಕೊಳ್ಳೋದು ನೇಮಿಸಿದಂಥ ಆ ಹೆಣ್ಮಗುನು ಕೇಳಿದಾಗ ಆ ಹುಡುಗಿಗೂ ಏನೂ ಗೊತ್ತಾಗಲ್ಲ. ಈ ಥರ ಯಾರೋ ಒಬ್ಬರು ಬಂದರು, ಈ ಥರ ನಿಮ್ಮ ತಲೆ ಸವರಿದ್ರು, ಒಂದು ಆರೆಂಜ್ ಕಲರ್ದು ವಸ್ತ್ರವನ್ನು ಹಾಕ್ಕೊಂಡು ಬಂದಿದ್ರು ಅವರು, ನಾನು ಮಾತಾಡಿಸಿದ್ರು, ಅವ್ರು ಮಾತಾಡಲಿಲ್ಲ, ಸುಮ್ಮನೆ ಹಾಗೆ ಹೋದರು ಅಂತ ಹೇಳ್ತಾರೆ. ಹೀಗಿದ್ದಾಗ ಸರಿ ಆಯಿತು ಅಂತೇಳಿ ಮಗನನ್ನು ಆ ತಾಯಿ ತುಂಬ ಸಂತೋಷದಿಂದ ಮಗನನ್ನು ಮನೆಗೆ ಕರ್ಕೊಂಡ್ಬರ್ತಾರೆ. ಮಗನ ಮನೆಗೆ ಕರ್ಕೊಂಡ್ಬಂದ ತಕ್ಷಣ ಆ ನೋಡಿಕೊಳ್ಳುತ್ತದಂಥ ಹುಡುಗಿನ ಇಮ್ಮಿಡಿಯೇಟು ಮನೆಗೆ ಕರ್ಕೊಂಡ್ಬಂದು, ಬನ್ನಿ ಇಲ್ಲಿ ನೀವು ಅಮ್ಮ ಇಲ್ಲಿ ಅಂತೇಳಿ ಕರ್ಕೊಂಡ್ಬಂದು ರಾಯರ ಫೋಟೋವನ್ನು ತೋರಿಸಿದಾಗ ಆ ಹೆಣ್ಮಗು ಹೇಳ್ತಂತೆ, ಅಮ್ಮ ಇವರೇ ಬಂದಿದ್ದು, ಇವರೇ ಈ ವಸ್ತ್ರವನ್ನು ಹಾಕ್ಕೊಂಡು ಇವರೇ ಬಂದರು, ಇವರೇ ನಿಮ್ಮ ಮಗನನ್ನು ಹಾಗೆ ಮುಖವನ್ನು ನೋಡುತ್ತಾ ತಲೆಯನ್ನು ಸವರಿ ಅಲ್ಲಿಂದ ನಾನು ಎಷ್ಟೇ ಕೂಗಿದ್ರು ಅವ್ರು ನನ್ನ ಹತ್ರ ಮಾತಾಡಲಿಲ್ಲ, ಅವರು ಇಲ್ಲಿಂದ ಹೋದ್ರು ಅಂತ ಆ ಹೆಣ್ಮಗು ಹೇಳಿದಾಗ ಆ ತಾಯಿ ತುಂಬ ರಾಯರನ್ನು ನೆನೆಸ್ಕೊಂಡು, ಭಗವಂತ ಸರ್ವಾಂತರ್ಯಾಮಿದೆ, ನೀನು ನಮ್ಮನ್ನು ಕಾಪಾಡದೆ ತಂದೆ ಪ್ರಭು ಅಂತ ಹೇಳಿ ಬಹಳವಾದ ನಮ್ರತೆಯಿಂದ ಆ ತಾಯಿ ರಾಯರನ್ನು ಕೊಂಡಾಡ್ತಾ ಇರಬೇಕಾದ್ರೆ ಇತ್ತ ಮಗ ತಾನು ನಾರ್ಮಲ್ ಫಸ್ಟ್ ಹೇಗಿದ್ನೋ ಹಾಗೆ ಹುಷಾರಾಗಿ ತಾನು ಕೂಡ ಸಂತೋಷದಿಂದ ಇದ್ದಾನಂತೆ.
ಹಾಗಾಗಿ ನಮ್ಮುದ್ರೆ ರಾಯರನ್ನು ತುಂಬ ಗಟ್ಟಿಯಾಗಿ ನಂಬಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್. ತುಂಬ ಧನ್ಯವಾದಗಳು ಡಿಯರ್ ಫ್ರೆಂಡ್ಸ್.